ಜೈ ಶ್ರೀಕೃಷ್ಣ. ಹುಟ್ಟಿಸಿದ ಸ್ವಾಮಿ ಹೊಣೆಗಾರನಾಗಿರಲು ಗಟ್ಟಿಯಾಗಿ ಸಲಹುವನು, ಇದಕ್ಕೆ ಸಂಶಯವಿಲ್ಲ. ಹಾಗಾಗಿ ಆ ಸ್ವಾಮಿಗೆ ಶರಣಾಗತರಾಗಿ ಚಿಂತಾಮುಕ್ತರಾಗಿ ಬದುಕಬೇಕು. ಇಲ್ಲಿ ನನ್ನನ್ನು ಹುಟ್ಟಿಸಿದ ನನ್ನಪ್ಪನ ವಿಷಯ ಅಲ್ಲ ನಾನು ಹೇಳ್ತಾ ಇರೋದು. ಎಲ್ಲರ ಅಪ್ಪನ ವಿಷಯ, ಪರಮಾತ್ಮನ ವಿಷಯ ಹೇಳಿದ್ದು. ನಿಶ್ಚಿಂತೆ ಅಂದರೆ ಜವಾಬ್ದಾರಿ ಮರೆತಲ್ಲ. ನಮ್ಮ ಕರ್ತವ್ಯ ಧರ್ಮ ಏನಿದೆ ಅದನ್ನು ನ್ಯಾಯವಾಗಿ ಮಾಡಿ ಅದರ ಫಲ ಅಪೇಕ್ಷಿಸದೆ ಭಗವಂತನಿಗೆ ಬಿಟ್ಟು ಬಿಡಬೇಕು. ಈ ಬದುಕು ನಡೆಯುತ್ತಾ ಇರಬೇಕಾದ್ರೆ ಕೆಲವರು ಸಾವಿಗೆ ಶರಣಾಗ್ತಾರೆ. ಸಾವು ಬೇಕಂದ್ರೂ ಬರೋದಿಲ್ಲ, ಬೇಡ ಅಂದರೂ ಬಾರದೇ ಇರುವುದಿಲ್ಲ. ಬರಬೇಕಾದ ಸಮಯಕ್ಕೆ ಬಂದೇ ಬರುತ್ತದೆ. ಬಾಯಿ ಮಾತಿಗೆ ಸತ್ತರೆ ಸಾಕು, ಸಾವಾದರೂ ಬರಬಾರ್ದೆ ಎಷ್ಟೋ ಜನರು ಆಗಾಗ ಹೇಳ್ತಾ ಇರ್ತಾರೆ. ಆದರೆ ನಿಜವಾದ ಸಾಯುವ ಪರಿಸ್ಥಿತಿ ಬಂದಾಗ ಬದುಕಬೇಕೆಂಬ ಪ್ರಬಲವಾದ ಆಸೆ ಶುರುವಾಗುತ್ತೆ. ಯಾವಾಗ ಬರುತ್ತೋ ಸಾಮಾನ್ಯವಾಗಿ ಯಾರಿಗೂ ಗೊತ್ತಾಗೋದಿಲ್ಲ. ಕೆಲವು ಪುಣ್ಯಾತ್ಮರಿಗೆ ಗೊತ್ತಾಗುತ್ತದೆ. ಅವರದ್ದು ಗೊತ್ತಾಗುತ್ತೆ, ಬೇರೆಯವರದ್ದು ಗೊತ್ತಾಗುತ್ತೆ. ಅದಕ್ಕಾಗಿ ಸಾವನ್ನು ಅಪೇಕ್ಷಿಸುವುದು ಬೇಡ. ಸೃಷ್ಟಿಸಿದವರಿಗೆ ಕರ್ಕೊಂಡು ಹೋಗಲಿಕ್ಕೂ ಗೊತ್ತು, ಅವರಿಗೆ ಬಿಟ್ಟು ಬಿಡೋಣ. ಅದರಲ್ಲಿ ಕೆಲವು ಹೆಂಗಸರು ಮುತ್ತೈದೆಯಾಗಿಯೇ ಸಾಯಬೇಕು. ಅರಿಸಿನ ಕುಂಕುಮ, ಮೂಗುತಿ, ಬಳೆ, ಕಾಲುಂಗುರ, ಮಂಗಲಸೂತ್ರ ಹಾಕಿಕೊಂಡಿರುವಾಗಲೇ ದೇವರು ಕರ್ಕೊಂಡು ಹೋಗಲಿ ಅಂತ ಸದಾ ಹೇಳ್ತಾ ಇರ್ತಾರೆ. ಇದೆಲ್ಲ ಸ್ವಲ್ಪ ಹಿಂದಿನ ಕಾಲಕ್ಕೆ ಅನ್ವಯಿಸುತ್ತೆ. ಎಲ್ಲವನ್ನೂ ಧರಿಸಿರುವವರು ಈಗ ಕಮ್ಮಿ. ಆದರೂ ಕೆಲವರಂತೂ ಈಗಿನ ಕಾಲದಲ್ಲೂ ಇದ್ದಾರೆ. ಇಂಥ ಆಸೆ ಇರುವವರೂ ಇದ್ದಾರೆ. ಇಲ್ಲ ಅಂದರೆ ತಪ್ಪಾಗುತ್ತೆ. ಮತ್ತು ಕೆಲವರು ಎಲ್ಲರೂ ನೋಡಿರುವಂತೆ ಯಾವುದೂ ಹಾಕ್ಕೊಳ್ಳದೆ ಕಾಲಕ್ಕೆ ತಕ್ಕ ಕೋಲ ಅಂತ ಬರೀ ಹಣೆ, ಬೋಳು ಕತ್ತು ಅಥವಾ ಬೇರೆ ಮ್ಯಾಚಿಂಗ್ ಬೊಟ್ಟು, ಮ್ಯಾಚಿಂಗ್ ನೆಕ್ಲೆಸ್ ಅಂತ ಹಾಕೋರು ಇದ್ದಾರೆ. ಇನ್ನು ಕೆಲವರಿಗೆ ರಾತ್ರಿ ಮುತ್ತೈದೆತನ ಬೇಡ, ಹಗಲೆಲ್ಲ ಹಾಕಿ ತಿರುಗಾಡ್ತಾರೆ. ರಾತ್ರಿ ಹಣೆಗೆ ಇದ್ದದ್ದು ಕತ್ತಿಂದು ತೆಗೆದಿಡ್ತಾರೆ. ರಾಧೆ ರಾಧೆ. ಮತ್ತು ಕೆಲವರಿಗೆ ಮದುವೆ ಮುಂಜಿಗೆ ಹೋಗುವಾಗ ಮಾತ್ರ ಮುತ್ತೈದೆತನ ನೆನಪಾಗೋದು. ಮನೆಯಲ್ಲೂ ಬೇಡ, ಆಫೀಸ್ನಲ್ಲೂ ಬೇಡ. ಇನ್ನು ಕೆಲವರು ಸೋ ಕಾಲ್ಡ್ ಸ್ಪಿರಿಚುವಾಲಿಟಿ ಕಂಪೆನಿಯಲ್ಲಿಯವರು ಇರ್ತಾರೆ. ದೇವಸ್ಥಾನಕ್ಕೆ ಹೋಗುವಾಗ ಮಾತ್ರ ಹಣೆಗೆ ಕುಂಕುಮ, ಕುತ್ತಿಗೆಗೆ ತಾಳಿ, ಬಳೆ, ಕಾಲುಂಗುರ ಎಲ್ಲ ಹಾಕ್ಕೊಂಡು ಹೋಗ್ತಾರೆ. ಹಾಗಾದರೆ ಇದರಲ್ಲಿ ಯಾವುದು ಸರಿ? ಎಲ್ಲವನ್ನೂ ಧರಿಸಿದ್ರೇ ಮುತ್ತೈದೆಯೇ, ಅಥವಾ ಬರೀ ಮನಸ್ಸಲ್ಲಷ್ಟೇ ಗಂಡನ ಮೇಲೆ ಪ್ರೀತಿ ಗೌರವ ಇದ್ದರೆ ಸಾಕಾ? ಇಲ್ಲ ಇದು ಸೇಫ್ಟಿಗಾಗಿ ಅಥವಾ ಬೇರೆಯವರು ನೋಡ್ತಾರಂತಾನ? ಹರೇ ಕೃಷ್ಣ. ಆತ್ಮೀಯರೇ, ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ಮುತ್ತೈದೆಯರು ದಿನ ಗಾಜಿನ ಬಳೆ, ಮೂಗುತಿ, ಹಣೆಗೆ ಕುಂಕುಮ, ಕಾಲುಂಗುರ, ತಾಳಿ ಹಾಕ್ಕೊಂಡಿರಲೇಬೇಕು. ಇಲ್ಲಾಂದರೆ ಗಂಡನಿಗೆ ಆಪತ್ತು. ಇದು ನಾನು ಹೇಳ್ತಾ ಇರೋದಲ್ಲ, ಸಾಮಾನ್ಯವಾಗಿ ರೂಢಿಯಲ್ಲಿರುವ ಮಾತು. ನಂಬಿದರೆ ಗಂಗಾ ಮಾತೆ, ಇಲ್ಲಾಂದರೆ ಹರಿಯೋ ನೀರು. ನಂಬಿಕೆ ಇದ್ದರೆ ಗೋಮಾತೆ, ಇಲ್ಲಾಂದರೆ ಎಲ್ಲ ಪ್ರಾಣಿಗಳಲ್ಲಿ ಅದು ಒಂದು. ನಿಮ್ಮ ನಂಬಿಕೆಗೆ ಬಿಟ್ಟದ್ದು, ನಂಬಿಕೆಗೆ ಮಾತ್ರ ಬಿಟ್ಟದ್ದು. ನಮ್ಮ ಚಾನಲ್ನಲ್ಲಿ ಗುರುಚರಿತ್ರೆ ಸೀರೀಸ್ ಕೂಡ ನಾನು ಅರ್ಧಕ್ಕೆ ನಿಲ್ಲಿಸಲು ಹೇಳಿದೆ. ಯಾಕಂದರೆ ಅದರಲ್ಲಿ ಇನ್ನು ಮುಂದೆ ಕೆಲವು ಸೂಕ್ಷ್ಮ ವಿಷಯಗಳು, ಅಂದರೆ ವಿಧವೆಯರು ಹೇಗಿರಬೇಕು, ಅವರಿಗೆ ವಿಧಿಸಿದ ನಿರ್ಬಂಧಗಳು, ಇಂಥವೆಲ್ಲ ಇವೆ. ಅವರವರೇ ತಾವಾಗಿ ಅನುಸರಿಸೋದು ಬೇರೆ ವಿಷಯ. ಹೀಗೆ ಇರಬೇಕೆಂದು ಫೋರ್ಸ್ ಮಾಡೋದು ತಪ್ಪು. ಇದು ಯಾವುದೋ ಕಾಲಕ್ಕೆ ಬರೆದಿರಬೇಕು, ಅನ್ವಯಿಸಲೂಬಹುದು. ಆ ಕಾಲಕ್ಕೆ 100 ವರ್ಷದ ಹಿಂದೆಯೋ 200 ವರ್ಷದ ಹಿಂದೆಯೋ ಬರೆದಿಟ್ಟಿದ್ರೇನೋ, ಆ ಕಾಲದಲ್ಲಿ ಹೆಂಗಸರ ಜೀವನ ಆ ರೀತಿಯಲ್ಲಿ ಇತ್ತೇನೋ, ಇರಲೇಬೇಕಂತನೂ ಇಲ್ಲ. ಹಾಗಂತ ಈಗ ಹಾಗೇ ಇರಬೇಕಂದ್ರೆ ತಪ್ಪಾಗಬಹುದು.
ನನಗೆ ಪರ್ಸನಲಿ ಇದೆಲ್ಲ ಸರಿ ಕಾಣಲಿಲ್ಲ. ಎಲ್ಲವೂ ಅವರವರ ಹತ್ರ ಬರೋ ತನಕ ಒಂದು ಶಾಸ್ತ್ರ, ನಂತರ ಬೇರೆ ಅಂತ ಆಗಬಾರದು. ಬೇರೆಯವರ ಪರಿಸ್ಥಿತಿಯನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳಬೇಕು. ಅವರವರ ಇಷ್ಟ ಒಂದು ಕಡೆ ಆದರೆ ಅನುಕೂಲ ಅನಾನುಕೂಲಗಳು ಇನ್ನೊಂದು ಕಡೆ. ಎಷ್ಟೋ ಜನರು ಇದ್ಯಾವುದೂ ಧರಿಸದೇ ಇದ್ದರೂ ಮುತ್ತೈದೆ ಸಾವು ಬಂದಿದೆ. ನಾನೇ ನೋಡಿದ್ದೇನೆ. ಕತ್ತಲ್ಲಿ ತಾಳಿ ಇರೋದೇ ಇಲ್ಲ. ಹಾಕಿದರೂ ಬೇರೆ ಬೇರೆ ಡಿಸೈನ್, ಒಂದೊಂದು ಸಲ ಒಂದೊಂದು. ಗಂಡ ಕಟ್ಟಿದ್ದು ಎಲ್ಲೋ ಒಂದು ಕಡೆ ಇರ್ತಾರೆ. ಮತ್ತು ಕೆಲವರು ಉದ್ಯೋಗಸ್ಥ ಮಹಿಳೆಯರಿಗೆ ಮದುವೆ ಆಗಿದೆ ಅಂದರೆ ಕೆಲಸನೇ ಸಿಗೋದಿಲ್ಲ ಅಂತ ಸುಳ್ಳು ಹೇಳಿ ಕೆಲಸ ಗಿಟ್ಟಿಸಿಕೊಳ್ತಾರೆ. ತಾಳಿಯೆಲ್ಲ ಬಿಚ್ಚಿಡ್ತಾರೆ. ಪ್ರಾರ್ಥನೆ ಒಂದೇ ಇದಕ್ಕೆಲ್ಲ ಒಂದು ಪರಿಹಾರ ಆಗ್ಬೋದು. ಬೇಕಾದರೆ ಪ್ರಾರ್ಥನೆ ಮಾಡ್ಬೋದು. ಪ್ರಾರ್ಥನೆಗೆ ಅಷ್ಟು ಶಕ್ತಿ ಇದೆ. ಮುತ್ತೈದೆಯಾಗಿಯೇ ಸಾಯಬೇಕು ಅಂತ. ಆದರೆ ಯಾವ ಕಾರಣಕ್ಕಾಗಿ? ನಿಜವಾಗಿ ಗಂಡನ ಮೇಲೆ ಪ್ರೀತಿ ಇದ್ದರೆ ಅವರಿಗೆ ಬೀದಿಗೆ ಹಾಕಿದಂತಾಗುವುದಿಲ್ಲವೇ? ಇದು ಕೂಡ ಒಂದು ಪ್ರಶ್ನೆ. ಗಂಡಸರ ಒಂಟಿ ಬಾಳು ಹೆಂಗಸರಿಗಿಂತ ಕಷ್ಟ. ಮನೆಯಲ್ಲಿನ ಸೊಸೆಯಂದಿರ ಇತರರ ಪಾಲಿಟಿಕ್ಸ್ ಮೋಸ ಗೊತ್ತೇ ಆಗೋದಿಲ್ಲ. ಜಾತಕದಲ್ಲಿ ಕೆಲವು ಕಾಂಬಿನೇಷನ್ ಕೂಡ ಇವೆ. ಹಾಗಂತ ನಾನು ಹೇಳೋಕ್ಕೋಗೋದಿಲ್ಲ. ಮತ್ತು ಅದನ್ನೇ ದಿನ ನೋಡಿ ಕೂತ್ಕೊಳ್ತಾರೆ ಅಥವಾ ಜಾತಕದಲ್ಲಿರೋ ಕಾಂಬಿನೇಷನ್ ಹುಡುಕಿಕೊಂಡು ಬಿಡ್ತೀರಿ. ಅದು ಬೇಡ. ಆದರೆ ನಿಮ್ಮ ಏಕೈಕ ಅಭಿಲಾಷೆ ನಿಮ್ಮ ಜನ್ಮ ಸಾರ್ಥಕ ಅದರಲ್ಲೇ ಇದ್ದರೆ ಪ್ರಾರ್ಥನೆ ಮಾಡಿ. ಪ್ರಾರ್ಥನೆಗೆ ಅಷ್ಟೊಂದು ಶಕ್ತಿ ಇದೆ. ಅಂದರೆ ಅಸಾಧ್ಯವಾದದ್ದು ಕೂಡ ಸಾಧ್ಯವೇ ಇಲ್ಲ ಅನ್ನೋದು ಕೂಡ ಆಗೋದೇ ಇಲ್ಲ ಅನ್ನೋದು ಕೂಡ ಸಾಧ್ಯವಾಗುತ್ತೆ, ನಡೆದೇ ಬಿಡುತ್ತೆ. ಅದಕ್ಕೆ ಮೊದಲೇ ಸರಿಯಾಗಿ ಯೋಚಿಸಿ ದೇವರಲ್ಲಿ ಬೇಡಬೇಕು. ಇಲ್ಲಾಂದರೆ ಎಲ್ಲವನ್ನೂ ದೇವರಿಗೆ ಬಿಟ್ಟು ಬಿಡಬೇಕು. ಇಲ್ಲಿ ನಾವೇ ಎಲ್ಲ ನಿರ್ಧರಿಸಿದರೆ ದೇವರಿಗಿಂತ ನಾವೇ ದೊಡ್ಡವರು ಎಂಬ ಒಂದು ಪ್ರಶ್ನೆ ಕೂಡ ಬರುವುದು. ದೇವರು ನಮಗೆ ಉತ್ತಮವಾದುದನ್ನೇ, ಬೇಕಾದ್ದನ್ನೇ, ಒಳ್ಳೆಯದನ್ನೇ ಕೊಡ್ತಾನೆ. ಮತ್ತು ಎಲ್ಲ ಅವರವರ ನಂಬಿಕೆಗೆ ಬಿಟ್ಟದ್ದು, ಅವರವರ ಭಾವಕ್ಕೆ, ಅವರವರ ಭಕುತಿಗೆ. ಈ ಸಂಚಿಕೆ ನಿಮಗೆ ಇಷ್ಟವಾಯಿತೆಂದು ಅಂದುಕೊಂಡಿದ್ದೇನೆ. ಸಬ್ಸ್ಕ್ರೈಬ್ ಮಾಡಿದ್ದೀರಾ ಇಲ್ವಾ? ಹಾಗಾದರೆ ಇಂಥ ಹಲವು ವಿಷಯಗಳಿಗಾಗಿ ನಮ್ಮ ಚಾನಲ್ ಕಲ್ಯಾಣಿ ಹಿಡನ್ ವೈಬ್ಸ್ನ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೊಂದಿಗೆ ಶೇರ್ ಮಾಡಿ, ಲೈಕ್ ಕೊಡಲು ಮರೆಯದಿರಿ. ಇಷ್ಟೊತ್ತು ಕೇಳಿದ ಎಲ್ಲ ನನ್ನ ಪ್ರೀತಿಯ ಆತ್ಮೀಯರಿಗೆಲ್ಲ ಧನ್ಯವಾದಗಳು, ನಮಸ್ಕಾರಗಳು. ರಾಧೆ ರಾಧೆ. ಜೈ ಶ್ರೀಕೃಷ್ಣ.